ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟುಬಿಡು ಅಂತೇಳಿ ಶಾಪ ಕೊಟ್ಬಿಡ್ತಾನೆ. ಬೆಚ್ಚಿ ಬಿದ್ದು ಬಿಡ್ತಾನೆ ಪಾಪ ಆ ಹುಡುಗ. ಶಂಕುಕರ್ಣ ಪ್ರಾರ್ಥನೆ ಮಾಡ್ಕೋತಾನೆ, ಎಂಥ ಶಾಪ ಕೊಟ್ಬಿಟ್ರಿ ನನಗೆ, ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂತೇಳಿ ಶಾಪ ಕೊಟ್ಬಿಟ್ರಲ್ಲ. ಏನೋ ನನ್ನಿಂದ ಅಪರಾಧ ಆಗಿದ್ದು ನಿಜ. ಆ ವೀಣೆಯನ್ನು ಕೇಳ್ತಾ ಕೇಳ್ತಾ ಆನಂದಲ್ಲಿ ನಾನು ಮೈ ಮರೆತುಬಿಟ್ಟೆ, ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಪ್ರಜ್ಞೆ ಇಲ್ಲ ನನಗೆ, ತಪ್ಪು ಮಾಡಿಬಿಟ್ಟೆ. ಬ್ರಹ್ಮದೇವರು ಹೇಳ್ತಾರೆ, ರಾಮದೇವರು ಕಾಣಿಸ್ಕೊಂಡ್ರಪ್ಪ, ಅವ್ರಿಗೆ ತುಳಸಿ ಪೂಜೆ ಮಾಡೋವಂಥ ಅವಕಾಶ ಹೊಟ್ಟೋಯ್ತಲ್ಲ ನನಗೆ. ಎಷ್ಟು ಕ್ಷಣ ಇರ್ತಾನೆ ಭಗವಂತ, ಅವಕಾಶ ಹೊಟ್ಟೋಯ್ತಾರೆ. ಎಷ್ಟು ದೊಡ್ಡ ತಪ್ಪು ಮಾಡಿದೆ, ತುಳಸಿ ಹಾಕ್ಕೊಳಿದ್ದನು ಆ ಪುಷ್ಪಕರಂಡದಲ್ಲಿ ತುಳಸಿ ಹಾಕ್ಕೊಳ್ಬಾರ್ದ, ಆದರೆ ಶಾಪ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಗೊತ್ತಾಗುತ್ತೆ ಇದು ಭಗವಂತಂದೇ ಸಂಕಲ್ಪ ಆಯಿತು. ಆಗ ಹೇಳ್ತಾರೆ ಶಂಕುಕರ್ಣ, ನಾನೇ ಮಾಡಿದೆ ಅಂತ ತಿಳ್ಕೊಬೇಡಪ್ಪ, ನಾಹಂ ಕರ್ತ ಹರಿಹಿ ಕರ್ತ, ಇದು ಭಗವಂತನ ಇಚ್ಛೆಯಪ್ಪ. ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟೋದು ನಿಜ, ಆದರೆ ಒಳ್ಳೆ ಭಾಗವತೋತ್ತಮ ಆಗ್ತಿ, ಒಳ್ಳೆ ಉತ್ತಮ ಭಾಗವತೋತ್ತಮ ಆಗ್ತಿ. ಅಷ್ಟೇ ಅಲ್ಲ, ಭಗವಂತ ನಿನಗೆ ದರ್ಶನ ಕೊಡ್ತಾನೆ, ವಿಶೇಷವಾದ ಒಂದು ಅವತಾರ ಆಗುತ್ತೆ ಭಗವಂತಂದು, ನಿನ್ನಿಂದಾಗಿ ಆ ಅವತಾರ ಆಗುತ್ತೆ, ಕೀರ್ತಿವಂತನಾಗ್ತೀಯಪ್ಪ ಪ್ರಹ್ಲಾದ. ಅದನ್ನೇ ರಾಕ್ಷಸ ಯೋನಿಯಲ್ಲಿ ಹುಟ್ಟೋದಂತೂ ನಿಜ, ಆದರೆ ಭಾಗವತೋತ್ತಮ ಆಗ್ತಿ, ನೀನು ಭಗವಂತನ ವಿರೋಧಿ ಆಗಲ್ಲ, ಭಗವಂತನ ಪೂರಕನಾಗ್ತಿ, ಇದು ಭಗವಂತನ ಇಚ್ಛೆ ಅಂತೇಳಿ ಹೇಳ್ತಾರೆ. ಆ ಶಂಕುಕರ್ಣನೇ ಹಿರಣ್ಯಕಶಿಪುವಿನಲ್ಲಿ ಪ್ರಹ್ಲಾದನಾಗಿ ಜನಿಸ್ತಾನೆ.